ಎಲ್ಲರಿಗೂ ಅನ್ಸುತ್ತೆ ಯಾಕೆ ಯಾವಾಗ್ಲೂ ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ, ಕೆಟ್ಟವ್ರಿಗೆ ಒಳ್ಳೇದಾಗುತ್ತೆ ಅಂತ. ಇದು ನಮಗ್ ಮಾತ್ರ ಅಲ್ಲ, ಮಹಾಭಾರತದ ಅರ್ಜುನನ್ಗೂ ಕಾಡಿತ್ತು. ಆಗ ಅರ್ಜುನ ಅದೇ ಪ್ರಶ್ನೆನ ಕೃಷ್ಣನ್ಗೆ ಕೇಳ್ತಾನೆ. ಆಗ ಕೃಷ್ಣ ಮರುದಿನ ಅವರಿಬ್ರನ್ನು ಮಾರುವೇಷದಲ್ಲಿ ಕರ್ಕೊಂಡು ಆಗರ್ಭ ಶ್ರೀಮಂತ ಮನೆಗೆ ಹೋಗ್ತಾನೆ. ಅವ್ರ ಹತ್ರ ಹೋಗಿ ಇವ್ರು ಕೇಳ್ತಾರೆ, ನನ್ಗೆ ಉಳ್ಕೊಳಕ್ ಜಾಗ ಇಲ್ಲ, ಸ್ವಲ್ಪ ಉಳ್ಕೊಳಕ್ ಜಾಗ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಶ್ರೀಮಂತ ಅವನ ಮನೇಲಿ ಎಷ್ಟೇ ಜಾಗ ಇದ್ರೂ ಅಲ್ಲಿ ಮೂಲೆಯಲ್ಲಿ ಒಂದು ಕೊಟ್ಟಿಗೆಯನ್ನು ಉಳ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಕೊಟ್ಟಿಗೆ ಹೋಗಿ ನೋಡಿದ್ರೆ ಕೊಟ್ಟಿಗೆ ಬಿದ್ದೋಗೋ ಥರ ಆಗಿರುತ್ತೆ. ಆಗ ಕೃಷ್ಣ ಅದು ನೋಡೋಕೆ ಆಗ್ದಲೆ ಕ್ಲೀನ್ ಮಾಡಿ ಕೊಟ್ಟಿಗೆ ಎಲ್ಲ ಸರಿ ಮಾಡಿಕೊಂಡು ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ತುಂಬ ಕಡು ಬಡವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಕೇಳ್ತಾರೆ. ಆಗ ಆ ಬಡವ ಅವನಿಗಿರೋ ಜಾಗನ ಇವ್ರಿಗೆ ಕೊಟ್ಟು ಅವನು ಹೊರಗಡೆ ಮಲಗ್ತಾನೆ. ಅವ್ರ ಮನೇಲಿ ಒಂದು ಹಸು ಇರುತ್ತೆ. ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಆ ಹಸು ತೀರೋಗ್ಬಿಟ್ಟಿರುತ್ತೆ. ಆಗ ಅರ್ಜುನ ಕೃಷ್ಣನ್ ಕೇಳ್ತಾನೆ, ಆ ಶ್ರೀಮಂತ ಅಷ್ಟು ಜಾಗ ಇದ್ರೂ ಜಾಗ ಕೊಡ್ಲಿಲ್ಲ, ಅವ್ನ್ ಕೊಟ್ಟಿಗೆ ಸರಿ ಮಾಡಿಕೊಟ್ಟೆ, ಆದ್ರೆ ಈ ಬಡವ ಪಾಪ ಅವ್ನಿಗಿಲ್ದೇ ಇರೋ ಜಾಗನ ನಿನಗೆ ಕೊಟ್ಟ, ಆದ್ರೆ ನೀನು ಹಸು ಕರ್ಕೊಂಡಲ್ಲ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನಗೆ ಗೊತ್ತಿರೋದಷ್ಟೇ, ಶ್ರೀಮಂತರ ಮನೆ ಕೊಟ್ಟಿಗೆಯಲ್ಲಿ ಒಂದು ದೊಡ್ಡ ನಿಧಿ ಇತ್ತು, ಅದು ಅವನಿಗೆ ಸಿಕ್ಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಕೊಟ್ಟಿಗೆನ ರೆಡಿ ಮಾಡಿದೆ. ಆದ್ರೆ ಬಡವ್ರ ಮನೆಗೆ ಯಮರಾಜ ಬಂದಿದ್ದ, ಅವ್ರ ಮಗ ಅಥವಾ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತಿದ್ದ. ಆಗ ಅವನ್ಗೆ ನಾನು ಇವ್ರ ಮನೇಲಿ ಒಂದು ಹಸು ಇದೆ, ಅದನ್ನ ಕರ್ಕೊಂಡು ಹೋಗು, ಇವ್ರು ಬೇಡ ಅಂತ ಹೇಳಿ ಕಳಿಸ್ದೆ. ನೋಡಿ, ದೇವ್ರು ನಮ್ಮ ಹಿಂದೆ ಏನೇ ಮಾಡಿದ್ರು ನಮಗೋಸ್ಕರನೇ ಮಾಡಿರ್ತಾರೆ. ನಾವು ಯಾವಾಗಲೂ ದೇವ್ರನ್ನ ನಂಬ್ತಾ ಹೋಗ್ಬೇಕು. ದೇವ್ರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ.